KPSC ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ನಡೆಸೋದ್ರಲ್ಲಿ ಆಗಾಗ್ಗೆ ಎಡವಟ್ಟುಗಳನ್ನ ಮಾಡ್ಕೊಳ್ತಾನೇ ಇರುತ್ತೆ. ಇವತ್ತು ಕೂಡ ಅಂಥದ್ದೇ ಒಂದು ಎಡವಟ್ಟಾಗಿದೆ. ಈ ಹಿಂದೆ PSI ಪರೀಕ್ಷೆಯಲ್ಲಿ ಎಡವಟ್ಟು ಮಾಡಿಕೊಂಡಿದ್ದ KPSC ಇದೀಗ PDO ಹುದ್ದೆ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ಲೀಕ್ ಮಾಡಿದೆ ಅಂತಕ್ಕಂಥ ಆರೋಪ. PDO ಸಾಮಾನ್ಯ ಪ್ರಶ್ನೆ ಪತ್ರಿಕೆಯಲ್ಲಿ KPSC ಎಡವಟ್ಟು ಮಾಡಿದೆ ಅಂತ ರಾಯಚೂರು ಜಿಲ್ಲೆ ಸಿಂಧನೂರು ಪಟ್ಟಣದಲ್ಲಿ ಪರೀಕ್ಷಾರ್ಥಿಗಳು ರಸ್ತೆ ತಡೆದು ಪ್ರತಿಭಟನೆ ಮಾಡಿದರು. PDO ಪರೀಕ್ಷೆಗೆ ಹಾಜರಾಗದೆ ಅಭ್ಯರ್ಥಿಗಳು ಸರ್ಕಾರಿ ಪದವಿ ಕಾಲೇಜಿನ ಮುಂಭಾಗದ ರಸ್ತೆ ಬಂದ್ ಮಾಡಿ ಪ್ರತಿಭಟನೆ ನಡೆಸಿದರು. ಕಲಬುರಗಿಯಲ್ಲೂ ಇದೇ ದೃಶ್ಯ ಕಂಡುಬಂತು. ಅವ್ರು ಹೇಳೋದೇನೆಂದರೆ, ಒಂದು ಕೊಠಡಿಯಲ್ಲಿ 24 ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯೋದು ಕೂತಿದ್ದಾರೆ. 24 ಕ್ವಶನ್ ಪೇಪರ್ ಬರಬೇಕು ರೂಮ್ ಒಳಗಡೆ. 12 ಬಂದಿದೆಯಂತೆ, ಇನ್ನು 12 ಎಲ್ಲಿ? ಹಾಗಾದರೆ ಇಬ್ಬಿಬ್ರು ಕ್ವಶನ್ ಪೇಪರ್ನ ಅಡ್ಜಸ್ಟ್ ಮಾಡ್ಕೊಳಕ್ಕಾಗುತ್ತಾ? ಇವರೆಲ್ಲ ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡಿದ್ದಾರೆ ಅಂತ ಇವರ ಆರೋಪ. ಮಾತಾಡ್ರಿ ಇಲ್ಲ, ಹೊರಗೆ ಆಗ್ತಾವಂದ್ರಿ ಕ್ವಶನ್ ಬ್ಯಾಕ್ ಹೆಂಗ್ ಹೋಗ್ತಂದ್ರಿ ಸರ್? ಯಾರು ಬರ್ತಾರೋ ಅವ್ರು ಬರೀರಿ. ಯಾರು ತಪ್ಪಿತಸ್ಥರಿದ್ದಾರೆ ಯಾರು ಪ್ರೊಟೆಕ್ಷನ್ ಮಾಡುವಂತದಂತೂ ಪ್ರಶ್ನೆನೇ ಇಲ್ಲ. ಯಾಕಂದ್ರೆ ಅಷ್ಟು CCTV ಐತಿ, ಮೊಬೈಲ್ ಜಾಮರ್ ಐತಿ, ಬಾಡಿ ಕ್ಯಾಮ್ರಾ ಅದಾವು, ಎಲ್ಲ ವೇರ್ ಮಾಡ್ಯಾರ. ಎಲ್ಲವೂ ಪಿನ್ ಟು ಪಿನ್, ಬಿಟ್ ಟು ಬಿಟ್ ರೆಕಾರ್ಡ್ ಆಗಿದೆ. ಯಾವನೇ ತಪ್ಪಿತಸ್ಥ ಇರಲಿ, ಸೂಪರ್ವೈಸರು, ಇನ್ವಿಜಿಲೇಟರು ಏನೇ ಇರಲಿ, ಯಾರೇ ಇದ್ರು ರಕ್ಷಣೆ ಮಾಡೋ ಪ್ರಶ್ನೆ ಇಲ್ಲ. ಅದು ಎನ್ಕ್ವೈರಿ ಆದ್ಮೇಲೆ ಗೊತ್ತಾಗುತ್ತೆ. KPSC ವತಿಯಿಂದ ಏನಾಗಿತ್ತು ಅಂದರೆ, ಮಾರ್ಚ್ ಏಪ್ರಿಲ್ನಲ್ಲಿ PDO ಎಕ್ಸಾಮ್ಗೆ ಏನಂದ್ರೆ ಕಾಲ್ ಫಾರ್ಮ್ ಆಗಿದೆ ಸರ್. ಆಕ್ಚುಲಿ ಇವಾಗ ಏನಾಗಿದೆ ಅಂದರೆ, ಕೇವಲ ಹೈದರಾಬಾದ್ ಕರ್ನಾಟಕ ವಿದ್ಯಾರ್ಥಿಗಳಿಗೆ ಈ ಒಂದು ಎಕ್ಸಾಮ್ ನಡೀತಾ ಇದೆ. ಯಥಾ ಪ್ರಕಾರ ಒಂದು ವೇಳೆ ಎಕ್ಸಾಮ್ ನಡೆದಿದ್ರೆ ನಾವು ಈ ರೀತಿ ಯಾವುದೇ ಗೊಂದಲ ಮಾಡ್ತಾ ಇರಲಿಲ್ಲ. ಆದರೆ ನಮಗೆ ದೋಷ ಕಂಡು ಬಂದಿರೋದೆಲ್ಲಿ? ಕ್ವಶನ್ ಪೇಪರ್ ಅನ್ಶೀಲ್ಡ್ ಆಗಿತ್ತು. ಫಸ್ಟ್ ಕ್ವಶನ್ ಪೇಪರ್ ಅನ್ಶೀಲ್ಡ್ ಆಗಿತ್ತು. 10 ಗಂಟೆಗೆ ಸಿಗಬೇಕಾಗಿರ್ತಕ್ಕಂಥ ಕ್ವಶನ್ ಪೇಪರ್ 10, 15, 11 ಗಂಟೆ ಆದವರೆಗೂ ಕೂಡ ಯಾವುದೇ ಸಂಬಂಧಪಟ್ಟಂಥ ಅಧಿಕಾರಿಗಳು ಬಂದು ನಮಗೆ ಸ್ಪಷ್ಟನೆ ನೀಡಲಿಲ್ಲ. ಈ ರೀತಿ ತಾಂತ್ರಿಕ ಆಗಲಿ ದೋಷಗಳಾಗ್ತದೆ, ನಾವು ಕೊಡ್ತಾ ಇದೀವಿ ಅಂದ್ರೆ ಇಲಾಖೆ ಒಂದಿಷ್ಟು ಒಂದು 10 ಇಂಚ್ ಬೆಂಚ್ ಮೇಲೆ ಇಬ್ಬಿಬ್ಬರು ಬಲ್ಬಲ್ ಕುಂತು ಬರಿತಕ್ಕಂಥದ್ದು. ಅದು ನೀವು ನೇರವಾಗಿ ನೋಡ್ಕೊಂಡ್ರೆ ನಿಮ್ಗೆ ಗೊತ್ತಾಗ್ತದೆ. ಈ ಕಡೆ ಕುಂತ್ಕೊಂಡ್ರೆ ಈ ತರ ಆನ್ಸರ್ ಶೀಟ್ ಕಾಣುತ್ತೆ, ಈ ಕಡೆ ಕುಂತ್ರೆ ಈ ತರ ಆನ್ಸರ್ ಶೀಟ್ ಕಾಣುತ್ತೆ. ಯಾವುದೇ ರೀತಿಯಾಗಿರ್ತಕ್ಕಂಥ ಫೆಸಿಲಿಟಿ ಇರಲಿಲ್ಲ, ಪಾರದರ್ಶಕ ಇಲ್ಲ, ಸಂಪೂರ್ಣ ಅಪಾರದರ್ಶಕವಾಗಿ ನಡೀತಾ ಇದೆ. ನಮಗೆ ಮತ್ತು ಇಲ್ಲಿ ಬರಿತಕ್ಕಂಥ ವಿದ್ಯಾರ್ಥಿಗಳಿಗೆ ಈ ಒಂದು ಸೆಂಟರ್ನಲ್ಲಿ ದೋಷ ಕಾಣಿದೆ. ಸಂಬಂಧಪಟ್ಟಂಥ ಜಿಲ್ಲಾಧಿಕಾರಿ ಯಾವುದೇ ರೀತಿಯಾಗಿರ್ತಕ್ಕಂಥ ಟಸ್ ಮಸ್ ಅನ್ನಲಾರ್ದಂಗೆ ಅವರಷ್ಟಕ್ಕೆ ಅವ್ರು ಶಾಂತಿ ರೀತಿಯಿಂದ ಇದ್ದಾರೆ. KPSC